ಕನ್ನಡ ಮೀಡಿಯಂ ನ್ಯೂಸ್ ಎಲ್ಲರಿಗಾಗಿ ಕಾನೂನು ವಿಡಿಯೋ ಅಂಕಣಕ್ಕೆ ಸ್ವಾಗತ. ಈ ವಿಡಿಯೋ ಅಂಕಣದಲ್ಲಿ ಕಾನೂನಿಗೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳಿಗೆ, ಡೌಟ್ಸ್ ಗಳಿಗೆ ಸರಳವಾಗಿ ಉತ್ತರಿಸೋ ಪ್ರಯತ್ನವನ್ನ ಮಾಡ್ತೀವಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋಕೆ ನಮ್ಮೊಂದಿಗೆ ಖ್ಯಾತ ನ್ಯಾಯವಾದಿಯಾದಂತಹ ಎಂ.ಆರ್. ಸತ್ಯನಾರಾಯಣ ಅವರಿದ್ದಾರೆ. ಸರ್, ನಿಮ್ಗೆ ಸ್ವಾಗತ. ಸರ್, ಮೇಘನಾ ವಿವಿ ಅವರು ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿರುವಂತಹ ಪ್ರಶ್ನೆ ಇದು. ಸುಪ್ರೀಂ ಕೋರ್ಟ್ 2020ರ ಆದೇಶದ ಪ್ರಕಾರ ಮನೆಯ ಯಜಮಾನ ವಿಲ್ ಬರೆದ್ರೆ ಅವನ ಮಗಳಿಗೆ ಆಸ್ತಿ ಕೇಳೋ ಹಕ್ಕು ಇರೋಲ್ವಾ? ಆ ವಿಲ್ ನಲ್ಲಿ ಯಾರಿಗೆ ಆಸ್ತಿ ಇರುತ್ತೋ ಅವರಿಗೆ ಮಾತ್ರ ಹೋಗುತ್ತಾ ಅನ್ನೋದು ಇವರ ಪ್ರಶ್ನೆ. ಸರ್, ಈ ಹಿಂದೆ ಇದೇ ಅಂಕಣದಲ್ಲಿ ನೀವು ವಿಲ್ ನ ಬಗ್ಗೆ ಸಹ ಮಾತಾಡಿದ್ರಿ, ಹಾಗೆ ಮಹಿಳೆಯರ ಆಸ್ತಿ ಹಕ್ಕಿನ ಬಗ್ಗೆ ಸಹ ಮಾತಾಡಿದ್ರಿ. ಈಗ ಮೇಘನಾ ಅವರಿಗೆ ಏನ್ ಸಲಹೆ ನೀಡ್ತೀರಾ ಸರ್? ಈ ಪ್ರಶ್ನೆಗೆ ನಾನು ನಿಮ್ಮ ಕನ್ನಡ ಮೀಡಿಯಂ ನ್ಯೂಸ್ ಅನ್ನ ಮೇಘನಾ ಅವರು ಇನ್ನೊಂದ್ಸಲ ತಿರುವಿ ಹಾಕಿ ನೋಡಿದರೆ ಉತ್ತರ ಕೊಟ್ಟಿರೋದು ಕಾಣಿಸ್ತದೆ. ಆದರೂ ಅವರಿಗಾಗಿ ಶ್ರಮ ತಗೊಂಡು ಪಾಪ ಬರೆದಿದ್ದಾರೆ. ಆಯ್ತಾ, ಅವರಿಗಾಗಿ ಮತ್ತೊಮ್ಮೆ ಉತ್ತರ ಕೊಡ್ತಾ ಇದ್ದೀನಿ. ಏನು ಅಂದ್ರೆ, ನಂದಿನಿ, ನಾನೊಂದು ಮಾತು ಹೇಳಿದ್ದೆ ಹಿಂದೆ. ಏನು ಅಂದ್ರೆ, ನೆಮೋ ಡೆಬಿಟ್ ಕೋಡ್ ನಾನ್ ಹ್ಯಾಬಿಟ್ ಅಂತ. ಅದು ಬೇರೆ ಸಂದರ್ಭದಲ್ಲಿ ಬಂದಂತ ಒಂದು ಮ್ಯಾಕ್ಸಿಮ್. ಅದರ ಅರ್ಥ ಏನು ಅಂದ್ರೆ, ಒನ್ ಕ್ಯಾನಾಟ್ ಗಿವ್ ವಾಟ್ ಹಿ ಡಸ್ ನಾಟ್ ಹ್ಯಾವ್ ಅಂತ. ನೀವು ನನಗೆ, ಸರ್ ಇದೊಂದು ನಾನು ಹೋಗಿ ಬರ್ತೀನಿ, ಇದೊಂದು 10,000 ನಿಮ್ ಜೇಬ್ನಲ್ಲಿ ಇರ್ಲಿ ಅಂತ ಕೊಟ್ಟು ಹೋಗಿದ್ದೀರಿ. 10,000 ನನ್ನ ಜೇಬ್ನಲ್ಲಿದೆ, ನಂದದು ಅಲ್ಲ. ಯಾರೋ ಬಂದ್ರು ದಾನ ಕೇಳ್ಕೊಂಡು, ಸಾರ್ ಅಂದ್ರು, ತೆಗೆದೇ ದಾನ ಕೊಟ್ಬಿಟ್ಟೆ. ನೀವು ಬಿಡ್ತೀರಾ? ಇಲ್ಲ. ಸರ್, ನನ್ನ 10,000 ಕೊಡಿ ಸರ್. ಅಲ್ಲಮ್ಮ, ದಾನ ಕೊಟ್ಟಿದ್ದೀನಿ ಬಿಡಮ್ಮ ಅಂದ್ರೆ ಒಳ್ಳೆ ಕಥೆ ಆಯ್ತು. ನಿಮ್ದಲ್ದೇ ಇರೋದು ಹೆಂಗ್ ಸಾರ್ ಕೊಟ್ರಿ ಅಂತ ನೀವು ದಬಾಯಿಸ್ತಿರೋ ಇಲ್ವೋ? ಹಾಗೆ ಇಷ್ಟೇ ಪ್ರಿನ್ಸಿಪಲ್ ಇಲ್ಲೂ ಕೂಡ. ಇವರ ಪ್ರಶ್ನೆಯಲ್ಲಿ ಖಚಿತವಾಗದೇ ಇರೋದೇನು ಅಂದ್ರೆ, ತಂದೆ ವಿಲ್ ಬರೆದಿದ್ದಾನೆ. ಯಾವ ಆಸ್ತಿ ಬಗ್ಗೆ? ಪಿತ್ರಾರ್ಜಿತವಾದ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಈ 2020ರ ಆಗಸ್ಟ್ ತಿಂಗಳಿನ ಸುಪ್ರೀಂ ಕೋರ್ಟ್ ತೀರ್ಪು ಅನ್ವಯಿಸುತ್ತೆ. ಅದು ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು. ಸ್ವಯಾರ್ಜಿತ ಆಸ್ತಿಯೇ ಆದರೆ ಅವರು ವಿಲ್ ಬರ್ದಿ ಸರಿಯೇ. ಅಪ್ಪ ಯಾರಿಗೆ ವಿಲ್ ಬರ್ದಿದ್ದಾನೆಯೋ, ಯಾವ ಹೆಣ್ಣು ಮಗಳಿಗೆ, ಅದು ಅವಳದ್ದು. ಯಾರು ಏನು ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಅದು ಅವಂದದು. ಅಲ್ಲಿಗೆ ವಾಟ್ ಯು ಡು ನಾಟ್ ಹ್ಯಾವ್ ಯು ಕ್ಯಾನಾಟ್ ಗಿವ್ ಅನ್ನೋಂತ ಹೇಳಕ್ಕಾಗಲ್ಲ. ಹಿ ಹ್ಯಾಡ್ ಇಟ್ ಅಂಡ್ ಹಿ ಗೇವ್ ಇಟ್. ಆದ್ರಿಂದ ಅದು ವ್ಯಾಲಿಡ್ ವಿಲ್. ಗೊತ್ತಾಯ್ತಾ? ಪಿತ್ರಾರ್ಜಿತವಾದ ಆಸ್ತಿಯೇ ಆಗಿದ್ರೆ ಅವನಿಗೆ ಯಾರ ಅಧಿಕಾರ ಕೊಟ್ರು ಅದನ್ನ ದಾನ ಮಾಡ್ಲಿಕ್ಕೆ? ಈ ರೀತಿಯಲ್ಲಿ ವಿಲ್ ಅಂದ್ರೇನು? ಅದು ಅಷ್ಟೇನೆ. ನಾನು ಒಂದ್ಸಲ ಹೇಳಿದ್ದೀನಿ, ವಿಲ್ ಬಗ್ಗೆನು ನಿಮ್ಮ ಚಾನಲ್ ನಲ್ಲಿ ಬಂದಿದೆ, ನಿಮ್ಮ ಮೀಡಿಯಂ ನಲ್ಲಿ ಬಂದಿದೆ. ಅದರಲ್ಲಿ ಹೇಳಿದ್ದೀನಿ ನಾನು. ವಿಲ್ ಅನ್ನೋದೇನು? ವಿಲ್ ಬರೆಯದೆ ಒಬ್ಬ ವ್ಯಕ್ತಿ ಸತ್ರೆ ಸಕ್ಸೆಷನ್ ಏನಿದೆ, ರೂಲ್ಸ್ ಆಫ್ ಸಕ್ಸೆಷನ್, ಪ್ರತಿಯೊಂದು ಮತೀಯರಿಗೂ ಕೂಡ, ಧರ್ಮೀಯರಿಗೂ ಕೂಡ ಅವರವರದ್ದೇ ಆದ ರೀತಿನಲ್ಲಿ ಹೇಗೆ ಪಾಲು ಹೋಗ್ಬೇಕು ಅನ್ನೋದನ್ನ ನಿರ್ಣಯಿಸ್ಬಿಟ್ಟಿದ್ದೇವೆ. ಆ ರೀತಿ ಆ ಕಾನೂನು ನಿರ್ಣಯಿಸ್ಬಿಟ್ಟಿದೆಯಲ್ಲ, ಆ ರೀತಿನಲ್ಲಿ ಹೋಗುತ್ತೆ. ಅದು ಫ್ಲೋ. ಅದು ಒಬ್ಬ ಸತ್ತಾನ್ ಕೂಡ್ಲೆ ತನ್ನಷ್ಟಕ್ಕೆ ತಾನೇ ಅದು ಫ್ಲೋ ಶುರುವಾಗ್ತದೆ. ಅದನ್ನ ಅಬ್ಸ್ಟ್ರಕ್ಟ್ ಮಾಡೋದು ವಿಲ್ ಬರೆಯೋದು. ಈ ವಿಲ್ ಬರೆದಾಗ ಏನಾಗತ್ತೆ? ಇಲ್ಲ, ನಾನ್ ಸತ್ರೆ ಇಂಥವ್ರಿಗೆ ಆಸ್ತಿ ಹೋಗುತ್ತೆ, ಇಂಥವ್ರಿಗೆ ಆಸ್ತಿ ಹೋಗುತ್ತೆ, ಹೋಗ್ ಕೂಡುದು. ಅದು ಇನ್ಮೇಲೆ ಅದು ಹೀಗೆ ಹೋಗ್ಬೇಕು, ಇಂಥವ್ರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದು ವಿಲ್ಲು. ನಾನ್ ಸತ್ತ ಮೇಲೆ ಅದು ಹೋಗ್ಬೇಕು ಅಂತ ಹೇಳೋದು. ಅವನಿಗೂ ಅಷ್ಟೇ, ವಿಲ್ ಬರೆಯೋವನು ಬದುಕಿದ್ದಾಗ ಕೊಡೋಲ್ಲ ಅದನ್ನ. ಈ ಮಗಳ ಮೇಲೆ ಪ್ರೀತಿ ಇದೆ ನಂಗೆ, ಇವಾಗಲೇ ಬರ್ಕೊಡ್ಬೋದಲ್ಲ, ನಂಬಿಕೆ ಇಲ್ಲ. ಆದ್ರಿಂದ ನಾನು ಸತ್ತ ಮೇಲೆ ಈ ಆಸ್ತಿ ಅವಳಿಗೆ ಹೋಗ್ಲಿ. ಯಾಕೆ ಅಂದ್ರೆ ಬದುಕಿರೋ ಹೊತ್ನಲ್ಲಿ ಪ್ರೀತಿ ಇದೆ ನಿಜ, ನಂಬಿಕೆ ಬೇಕಲ್ಲ. ನಾನು ಅವಳಿಗೆ ಈ ಆಸ್ತಿ ಬರ್ಕೊಟ್ರೆ ನಾಳೆ ಬೆಳಿಗ್ಗೆ ಅವಳು ನನ್ನನ್ನು ಒಂದು ಹೊರಗೆ ಹಾಕ್ತಾಳೆ, ಅಯ್ಯೋ ಹಾಕಿದ್ರೆ ಅನ್ನೋ ಭಯ ಇದೆಯಲ್ಲ. ಅದರಿಂದ ಏನಾಗಿದೆ, ವಿಲ್ ಬರ್ದಿದ್ದಾನೆ, ಆಯ್ತು, ವಿಲ್ ಓಕೆ.
ಬರ್ದಿಯಾನೆ. ಯಾರ ಬಗ್ಗೆ ಬರ್ದಿಯಾನೆ? ಆ ಹುಡುಗಿ ಬಗ್ಗೆ ಬರ್ದಿಯಾನೆ. ತಗೊಂಡೋಗು ನಿಂಗೆ ಅಂತ. ಯಾರದ್ದು ಆಸ್ತಿ? ಎಲ್ರಿಗೂ ಹಕ್ಕಿದೆಯಲ್ಲ. ಆದ್ರಿಂದ ಪಿತ್ರಾರ್ಜಿತ್ ಈಗೇನಾಗುತ್ತೆ, ಬೈ ಬರ್ತ್ ಅದು ಬಂದ್ಬಿಡ್ತದೆ. ಹುಟ್ಟಿನಿಂದಲೇನೆ ಹೆಣ್ಣು ಮಕ್ಕಳು ಕೋಪಾರ್ಸೆನರ್ಸ್ ಅಂತ ಡಿಕ್ಲೇರ್ ಮಾಡಿದ್ರಿಂದ ಆಟೋಮ್ಯಾಟಿಕಲಿ ಅದೇನಾಯ್ತು, ಅವರಿಗೆ ಹುಟ್ಟಿನಿಂದಲೇ ಬಂತು. ಆ ಡೇಟಿಗೆ ಹೋಯ್ತು. ಈಗ ಅದು ಅವ್ರು ಹುಟ್ಟಿದ ಯಾವ ಡೇಟು, ಆ ಡೇಟಿಗೆ ಹಕ್ಕು ಬಂತು ಅವ್ರಿಗೆ. ಇವನು ವಿಲ್ ಬರ್ದಿದ್ದಾನಾದ್ರೆ ಆ ರೀತಿನಲ್ಲಿ ಪೂರ್ವಾನ್ವಯ ಆಗಿಬಿಟ್ರೆ ಈ ವಿಲ್ಲು ಇನ್ವ್ಯಾಲಿಡ್ ಆಯ್ತು. ಆದ್ರಿಂದ ಅವಳಿಗೇನೆ ಆಸ್ತಿ ಉಳಿಬೇಕಾದ್ದೇನಿಲ್ಲ. ಮತ್ತೆ ವಿಲ್ ಬರ್ದಿದ್ದಾನೆ ಅಂತಂದ್ರೆ ವಿಲ್ಲು ನಿಜವಾಗಿ ಬರ್ದಿದ್ದಾನ, ಅವನೇ ಬರ್ದಿದ್ದಾನ, ಬುದ್ಧಿ ಸ್ವಾಸ್ಥ್ಯ ಇಟ್ಕೊಂಡು ಬರ್ದಿದ್ದಾನ, ಅದು ಜೆನ್ಯೂಯಿನ್ನ, ಅದರಲ್ಲಿ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಇದೆಯಾ, ಏನ್ ಕಥೆ, ಈ ಪ್ರಶ್ನೆಗಳು ಹಾಗೆ ಜೀವಂತ ಇರುತ್ತೆ. ಉಳಿದ ಹೆಣ್ಣು ಮಕ್ಕಳು ಅದನ್ನ ಚಾಲೆಂಜ್ ಮಾಡಬಹುದು. ಆ ವಿಲ್ಲೇ ನಾಟ್ ವ್ಯಾಲಿಡ್, ಅದು ಇಟ್ ಈಸ್ ಅಂಡರ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅಂತ ಹೇಳಿಯೇ ಅದನ್ನ ಚಾಲೆಂಜ್ ಮಾಡಿ ನಮಗೆ ನಮ್ ಪಾಲ್ ಕೊಡ್ಸಿ ಅಂತ ಕೋರ್ಟ್ ಅಲ್ಲಿ ಕೇಳಬಹುದು. ಆಯ್ತಾ? ಅದು ಪ್ರೂವ್ ಆಗ್ಬೇಕಾಗತ್ತೆ. ಪ್ರೂವ್ ಆಗಿ ಆ ನಂತರ ಅವರಿಗೆ ಹಕ್ಕು ಇದೆಯೋ ಇಲ್ವೋ ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ. ಅವಾಗ ವಿಲ್ ಹೋಗ್ಬೇಕಾಗತ್ತೆ. ಅವಾಗ ಇದು ಪ್ರಶ್ನೆ ಏನು ಅಂದ್ರೆ ಆ ವಿಲ್ ವ್ಯಾಲಿಡ್ ಅನ್ನೋದು ಅಷ್ಟೇ. ಅದು ಪಿತ್ರಾರ್ಜಿತವಾದ ಆಸ್ತಿಯ, ಸ್ವಯಾರ್ಜಿತ ಆಸ್ತಿಯ, ಯಾವುದು ಸ್ಪಷ್ಟವಾಗ್ತಾ ಇಲ್ಲ. ಅದರಿಂದ ಅವರಿಗಿಷ್ಟು ಉತ್ತರ ಕೊಡ್ಬೋದು ಕಾಣುತ್ತೆ. ಧನ್ಯವಾದಗಳು ಸರ್. ಮೇಘನಾ ಅವರೇ, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಹೇಳಿ ಭಾವಿಸ್ತೀವಿ. ಇದೇ ರೀತಿ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ದಲ್ಲಿ, ಅನುಮಾನಗಳಿದ್ದಲ್ಲಿ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೂ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರೋ ವಾಟ್ಸ್ಆಪ್ ನಂಬರಿಗೆ ಸಹ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಕನ್ನಡ ಮೀಡಿಯಂ ನ್ಯೂಸ್, ಸಂಭವಿಸು ಸಮಸ್ತರ ನಡುವೆ.